ಪ್ರಿಯರೇ, ಸತ್ಯವು ನಿಮಗೆ ಬಿಡುಗಡೆ ಕೊಡುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಯೇಸುಕ್ರಿಸ್ತನ ನಾಮದಲ್ಲಿ ಆಶೀರ್ವಾದ ಟಿವಿ ವೀಕ್ಷಕರಿಗೆ ಎಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ. ಈ ಸತ್ಯವೇದದ ಇದ್ದ ಎಷ್ಟೋ ಆಳವಾದ ಸತ್ಯ ಸಂಗತಿಯನ್ನು ದೇವರು ನಮಗೆ ಪ್ರಕಟಪಡಿಸ್ತಾ ಇದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ದೇವರಾತ್ಮ ನಿಮಗೆ ಪ್ರಕಟಪಡಿಸುವಾಗ ನೀವು ಇದನ್ನು ಕೇಳಿ ಅದರ ಪ್ರಕಾರ ನಡೀಲಿಕ್ಕೆ ದೇವರಾತ್ಮನ ಹತ್ರ ಸಹಾಯ ಕೇಳಿರಿ. ಮತ್ತು ಈ ಒಂದು ಸಂದೇಶ ನಾವು ಕೇಳುವಾಗ ಒಂದು 5 ನಿಮಿಷ ಕೇಳಿ ಬಿಡುವುದಲ್ಲ, ಸಂಪೂರ್ಣ ಅರ್ಧ ಗಂಟೆ ನೀವು ಕೇಳಿ. ಅರ್ಧ ಗಂಟೆ ಸಂದೇಶ ಇದು. ಆಗ ನಿಮಗೆ ದೇವರು ಹೃದಯದಲ್ಲಿ ಮಾತಾಡ್ತಾನೆ ಮತ್ತು ನಿಮ್ಮ ಜೀವಿತ ಸರಿಯಾಗ್ತದೆ. ದೇವರಾತ್ಮ ಸಹಾಯ ಮಾಡ್ತಾನೆ ಮತ್ತು ದೇವರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬರ್ತದೆ. ಅದಕ್ಕೋಸ್ಕರ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಪೀಟರ್ ಕೋಟ್ರಸ್ ಇದ್ದಾರೆ. ಅವರಿಗೆ ನಾವು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತು. ನಾವು ಹಳೆಯ ಒಂದು ಸಂಚಿಕೆಯಲ್ಲಿ ಇದೇ ಸಭೆಯ ವಿಷಯದಲ್ಲಿ ನಾವು ಬೋಧನೆ ಮಾಡಿದ್ದೇವೆ. ಈಗ ಮುಂದೆ ನೀವು ಇದರಲ್ಲಿ ಏನು ನಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ ಬೇಕು? ಅದೇ ಅಂದರೆ ನಾವು ಪ್ರಕಟಣದ 2ನೇ ಅಧ್ಯಾಯದಲ್ಲಿ ತೂವತೆರ ಸಭೆ ಬಗ್ಗೆ ಸ್ಟಡಿ ಮಾಡಿಕೊಂಡು ಬಂದಿದ್ದೇವೆ. ಈಗ ಅದರಲ್ಲಿ 26ನೇ ವಾಕ್ಯ, 27, 28ನೇ ವಾಕ್ಯ ನಾವು ಧ್ಯಾನ ಮಾಡೋಣ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ: ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯ ಕೃತ್ಯಗಳನ್ನು ಕಡೆಯವರೆಗೆ ನಡೆಸ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಇಲ್ಲಿ ನಾವು ನೋಡ್ತೇವೆ, ಈ ಒಂದು ಸಭೆಯಲ್ಲಿ ಆ ಸುಳ್ಳು ಬೋಧನೆ, ಆ ಸುಳ್ಳು ಪ್ರವಾದನೆ, ಇದೆಲ್ಲ ಸಂಗತಿ ಇರುವಾಗ ಯಾವ ವಿಶ್ವಾಸಿಗಳು ಜಯ ಹೊಂದುತ್ತಾರೋ, ಜಯ ಹೊಂದುತ್ತಾರೆ ಆ ಸುಳ್ಳು ಪ್ರವಾದನೆ ಪ್ರಕಾರ ನಡೆಯದೆ ಆ ಸುಳ್ಳು ಬೋಧನೆ ತಿರಸ್ಕರಿಸಿ ಸ್ವಸ್ಥ ಬೋಧನೆ ಹಿಡಿದುಕೊಂಡು ಜಯ ಭರಿತವಾಗಿ ನಡೆದುಕೊಂಡು ರ್ಯಾಪ್ಚರ್ನಲ್ಲಿ ಪಾಲ್ಗೊಳ್ಳುತ್ತಾರೋ ಅವರಿಗೆ ದೇವರಾತ್ಮ ಹೇಳ್ತಾನೆ, ನಾವು ರ್ಯಾಪ್ಚರ್ ಆದ ನಂತರ 7 ವರ್ಷ ನಾವು ಪರಲೋಕದಲ್ಲಿ ಇರ್ತೇವೆ. ದೇವರು ಪರಲೋಕ ಇಡ್ತಾನೆ. ಹೌದು ಹೌದು, 7 ವರ್ಷ ನಾವು ಪರಲೋಕದಲ್ಲಿ ಇರ್ತೇವೆ. 7 ವರ್ಷದಲ್ಲಿ ಇಲ್ಲಿ ಪುನಃ 3 ರ್ಯಾಪ್ಚರ್ ಆಗಲಿ ಉಂಟು. ಆ ಟ್ರಿಬ್ಯುಲೇಷನ್ ಪೀರಿಯಡ್ನಲ್ಲಿ ಒಂದು ರ್ಯಾಪ್ಚರ್ 3.5 ವರ್ಷದಲ್ಲಿ 1,44,000 ಜನರು ಮಾತ್ರ 3.5 ವರ್ಷದಲ್ಲಿ ಎತ್ತಲ್ಪಡ್ತಾರೆ. ಹೌದು, 1,44,000 ಜನರು ಮಾತ್ರ, ಅಂದ್ರೆ ಇಸ್ರೇಲ್ ಜನರು ಮಾತ್ರ 3.5 ವರ್ಷದಲ್ಲಿ ಎತ್ತಲ್ಪಡ್ತಾರೆ. ಅದು 2ನೇ ಬರೋಣ ಆಗಿದೆ. ಮತ್ತು 3ನೇ ಬರೋಣ ಎತ್ತಲ್ಪಡುವಿಕೆ ಯಾವುದು ಅಂದರೆ ಅದು 7 ವರ್ಷದ ಕೊನೆ ಆಗುವಾಗ ಅದರಲ್ಲಿ ಕೈ ಬಿಡಲ್ಪಟ್ಟ ವಿಶ್ವಾಸಿಗಳು, ರಕ್ತ ಸಾಕ್ಷಿಯಾದ ವಿಶ್ವಾಸಿಗಳು, ಕೈ ಬಿಡಲ್ಪಟ್ಟವರು ಮತ್ತು ಆ ಇಸ್ರೇಲ್ ಜನರು ಅಂದರೆ ಆ 1,44,000 ಜನರು ಸುವಾರ್ತೆ ಕೊಟ್ಟು ರಕ್ಷಣೆ ಬಂದವರು ಮತ್ತು 1,44,000 ಜನರು ಎತ್ತಲ್ಪಟ್ಟ ನಂತರ ಪರಲೋಕದ 2 ಸಾಕ್ಷಿಗಳು ಬರ್ತಾರೆ ಸುವಾರ್ತೆ ಕೊಡಲಿಕ್ಕೆ. ಏಲಿಯಾ ಮತ್ತು ಮೋಶೆ ಹೇಳ್ತಾರೆ, ಅವರು ಬಂದು 3 ವರ್ಷ ಸುವಾರ್ತೆ ಕೊಡ್ತಾರೆ. ಈ ಸುವಾರ್ತೆ ಕೊಟ್ಟಪಟ್ಟು ರಕ್ಷಣೆ ಬಂದವರು ಅವರೆಲ್ಲರೂ ಈ 3ನೇ ರ್ಯಾಪ್ಚರ್ನಲ್ಲಿ ಎತ್ತಲ್ಪಡ್ತಾರೆ. ಯಾರು? ಕೈ ಬಿಡಲ್ಪಟ್ಟ ವಿಶ್ವಾಸಿಗಳು ರಕ್ತ ಸಾಕ್ಷಿ ಆಗ್ತಾರೆ. ಮತ್ತು ಈ ಈಗ ನೀವು ಹೇಳ್ತೀರಿ ಈಗ ಒಂದು ಅದು 7 ವರ್ಷದ ಮೊದಲು, ಅದರ ನಂತರ ಯಾವಾಗ ಆಗುದು? ಈ 7 ವರ್ಷದ ಈ ಎತ್ತಲ್ಪಡ ಆದ ನಂತರ ಈ ಅಂತು ಕ್ರಿಸ್ತನ ಆಳ್ವಿಕೆ ಪ್ರಾರಂಭ ಆಗ್ತದೆ. ಅದರಲ್ಲಿ ಫಸ್ಟ್ 3.5 ವರ್ಷ, ಫಸ್ಟ್ 3 ವರ್ಷದಲ್ಲಿ ದೇವರ ದೂತರು 1,44,000 ಜನರ ಇಸ್ರೇಲ್ ಮೇಲೆ ಮುದ್ರೆ ಹಾಕ್ತಾರೆ. ಈ ಮುದ್ರೆ ಹಾಕಲ್ಪಟ್ಟ ಇಸ್ರೇಲ್ ಜನರು ಪವಿತ್ರಾತ್ಮನಲ್ಲಿ ತುಂಬಲ್ಪಟ್ಟುಕೊಂಡು ಇಡೀ ಜಗತ್ತಿಗೆ ಸುವಾರ್ತೆ ಸಾರುತ್ತಾರೆ. ಈ 3 ವರ್ಷದಲ್ಲಿ ಈ 1,44,000 ಜನರು ಮಾತ್ರ ಎತ್ತಲ್ಪಡ್ತಾರೆ. ಯಾವಾಗ ಎತ್ತಲ್ಪಡ್ತಾರೆ? 3.5 ವರ್ಷ ಎಂಡ್ ಆಗುವಾಗ. ಹೌದು, ಇದಕ್ಕೆ ಇದು 2ನೇ ಬರೋಣ ಆಗಿದೆ, 2ನೇ ರ್ಯಾಪ್ಚರ್ ಆಗಿದೆ. ಈ ಎತ್ತರ ಪಡೆಯುವ ನಂತರ ಪರಲೋಕದಿಂದ ಬೈಬಲ್ ಅಲ್ಲಿ ನಿಮಗೆ ಆಧಾರ ಉಂಟು. ಮತ್ತು ಇದು ಎತ್ತರ ಪಡೆಯುವ ನಂತರ ಪರಲೋಕದಿಂದ 2 ಸಾಕ್ಷಿಗಳು ಬರ್ತಾರೆ ಸುವಾರ್ತೆ ಕೊಡ್ಲಿಕ್ಕೆ. ಈಗ 1,44,000 ಜನ ಎತ್ತಲ್ಪಟ್ಟ. ಹೌದು,
ಈಗ ಪುನಃ ಇನ್ನೊಂದು ರಪ್ಚರ್ ಆಗಬೇಕಾದ್ರೆ ಎರಡು ಸಾಕ್ಷಿ ಬರಬೇಕು. ಹೌದು, ಎರಡು ಸಾಕ್ಷಿಗಳು ಬಂದು ಅವರು ಉಳಿದ 3 ವರ್ಷ ಇಡೀ ಜಗತ್ತಿಗೆ ಸುವಾರ್ತೆ ಕೊಡ್ತಾರೆ. ಆಗ ಕೈ ಬಿಡ್ಬಿಟ್ಟ ವಿಶ್ವಾಸಗಳು ಉಂಟಲ್ಲ, ಅವರು ಆ 3 ವರ್ಷದಲ್ಲಿ ರಕ್ತ ಸಾಕ್ಷಿ ಆಗ್ತಾರೆ, ಅನೇಕ ರಕ್ತ ಸಾಕ್ಷಿ ಆಗ್ತಾರೆ. ಅವ್ರ ಎತ್ತಲೆ ಪಡೆದಿಲ್ಲ, ಅದು ಸೆಕೆಂಡ್ ಅವ್ರ ಎತ್ತಲೆ ಪಡೆದಿಲ್ಲ. ಯಾರು ರಕ್ತ ಸಾಕ್ಷಿಯಾದ ಆತ್ಮಗಳು ಎತ್ತಲೆ ಪಡೆದಿಲ್ಲ, ನಿದ್ರೆಯಲ್ಲಿ ಇರ್ತಾರೆ, ಅವರು ಪರದೇಶದಲ್ಲಿ ಇರ್ತಾರೆ, ಪರದೇಶದಲ್ಲಿ ಇರ್ತಾರೆ. ಅವರು ಎತ್ತಲೆ ರಪ್ಚರ್ ಆಗುದಿಲ್ಲ, ಅವರು ಎತ್ತಲೆ ಪಡೆದಿಲ್ಲ. ಮತ್ತು ಆ ಕಡೆಗೆ 3 ವರ್ಷದಲ್ಲಿ ಸುವಾರ್ತೆ ಕೊಡಲ್ಪಟ್ಟು ಅನೇಕ ಅನ್ಯ ಜನರು ರಕ್ಷಣೆ ಬರ್ತಾರೆ. ಅವರೆಲ್ಲರೂ ಸೇರಿ 7 ವರ್ಷ ಎಂಡ್ ಆಗುವಾಗ 3ನೇ ರಪ್ಚರ್ ಆಗ್ತದೆ, 3ನೇ ಎತ್ತಲು ಪಡೆಯಬೇಕಾಗ್ತದೆ. ಅದೆಲ್ಲರೂ ಎತ್ತಲ್ಪಡ್ತಾರೆ. ಅದರ ನಂತರ 2 ಸಾಕ್ಷಿಗಳು ಉಂಟಲ್ಲ, ಈ ಅಂತು ಕ್ರಿಸ್ತನು ಅವರ ಮೇಲೆ ಯುದ್ಧ ಮಾಡಿಕೊಂಡು ಅವರನ್ನು ಕೊಂದು ಹಾಕ್ತಾನೆ. ಈಗ ಇವರಿಗೆ ಕೊಂದು ಹಾಕುವ ಮೊದಲು ಇವರು ರಪ್ಚರ್ ಆಗ್ತಾರೆ. ಹೌದು, ಇವರು ರಪ್ಚರ್ ಆದ ನಂತರ ಅಂತು ಕ್ರಿಸ್ತನು ಅವರ ಮೇಲೆ ಯುದ್ಧ ಮಾಡಿಕೊಂಡು ಅವನು ಕೊಂದು ಹಾಕ್ತಾನೆ. ಇದರ ವಿಷಯದಲ್ಲಿ ಆಧಾರ ಉಂಟು, ಬೈಬಲ್ ಆಧಾರ ಉಂಟು, ಬೈಬಲ್ ಆಧಾರ ಉಂಟು. ಅಂದ್ರೆ 1,44,000 ನೀವು ಹೇಳ್ತೀರಿ, 3 ವರ್ಷದ ಅಂಡಲ್ಲಿ ಅವರು ಎತ್ತಲ್ಪಡ್ತಾರೆ. ಅದರ ನಂತರ ಈ 2 ಸಾಕ್ಷಿ ಬರುವ ಮೊದಲು ಇವರು ಉಳಿದವರು ಯಾರು ರಕ್ಷಣೆಗೆ ಬರ್ತಾರೆ, ಅವರು ಇದ್ದವರು ಎತ್ತಲ್ಪಡ್ತಾರೆ. ಅದರ ನಂತರ ಈ 2 ಸಾಕ್ಷಿ ಇಲ್ಲಿದ್ದವರು ಅವರು ಯುದ್ಧ ಮಾಡಿ ಅವರು ಕೊಂದಾಕ್ತಾರೆ. ಕೊಂದಾಕಿದ ಶವವನ್ನು ಯಾರು ಮುಳ್ಳಿಕ್ಕೆ ಬರುದಿಲ್ಲ. 3 ದಿವಸ ಆ ಶವ ಎಲ್ಲರೂ ನೋಡ್ತಾರೆ. ಮತ್ತು 3 ದಿನ ಆಗುವಾಗ ಪರಲೋಕದ ಶಬ್ದ ಬಂದು ಅವರು ಎತ್ತಲ್ಪಡ್ತಾರೆ. ಇದು 4ನೇ ರಪ್ಚರ್ ಆಗಿದೆ. ಅದ ನಂತರ ಈಗ ನೋಡಿ, ಫಸ್ಟ್ ರಪ್ಚರ್ ಪರಲೋಕದವರು, ಸೆಕೆಂಡ್ ರಪ್ಚರ್, ಥರ್ಡ್ ರಪ್ಚರ್, 4th ರಪ್ಚರ್ ಪರಲೋಕದ ಎಲ್ಲರೂ ಸೇರಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ಬರ್ತಾರೆ, ದೇವದೊಟ್ಟಿಗೆ ಈ ಭೂಮಿಗೆ ಬರ್ತಾರೆ. ಅದು 2ನೇ ಬರೋಣ ಆಗಿದೆ. ಈ 2ನೇ ಬರೋಣದಲ್ಲಿ ದೇವರ ಇಡೀ ಜನಾಂಗಗಳನ್ನು ದೇವರು ತೀರ್ಪು ಮಾಡ್ತಾನೆ. ಈ ತೀರ್ಪು ಆದ ಕೂಡಲೇ 1,000 ವರ್ಷ ಆಳ್ವಿಕೆ ಸ್ಟಾರ್ಟ್ ಆಗ್ತದೆ. 1,000 ವರ್ಷದಲ್ಲಿ ಇವರಿಗೆ ದೇವರು ಅಧಿಕಾರ ಕೊಡುತ್ತಾರೆ. ಈಗ ಓದಿದ ವಾಕ್ಯ ಹೌದು. ಈಗ ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೆ ನಡೆಸ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. 1,000 ವರ್ಷದಲ್ಲಿ ಈ ಭೂಲೋಕದಲ್ಲಿ ಈ ಪೊಲಿಟಿಕಲ್ ಗವರ್ಮೆಂಟ್ ಇರುವುದಿಲ್ಲ. ನಾವು ಪರಲೋಕದಿಂದ ಬಂದ ದೇವರ ಮಕ್ಕಳನ್ನು ದೇವರ ತಾನೇ ಒಬ್ಬೊಬ್ಬರಿಗೆ ಒಂದು ಅಧಿಕಾರಿ ನೇಮಿಸ್ತಾನೆ. ಅದರ ಬಗ್ಗೆ ಇಲ್ಲಿ ಮಾತನಾಡ್ತಾರೆ. ಅವ್ರು 1,000 ವರ್ಷ ಕಬ್ಬಿಣದ ಕೋಲಿನಿಂದ ಈ ಲೋಕವನ್ನು ಆಳುತ್ತಾನೆ. ಅವರಿಗೆ ಅಧಿಕಾರ ಕೊಡಲ್ಪಡುತ್ತದೆ. ಈ ವಿಶ್ವಾಸಿಗಳಿಗೆ ಅಧಿಕಾರ ಕೊಡಲ್ಪಡುತ್ತದೆ. ಒಂದೊಂದು ಭಾಗ ಅವರಿಗೆ ನಡೆಸಲಿಕ್ಕೆ. ಈಗ ಎಷ್ಟು ನಾವು ಡಿಸ್ಟ್ರಿಕ್ಟ್ ಉಂಟು, ಎಷ್ಟು ಜಿಲ್ಲೆ ಉಂಟು, ಎಷ್ಟು ಇದು ಉಂಟು, ಒಂದೊಂದು ಡಿಸ್ಟ್ರಿಕ್ಟ್ ಒಂದೊಂದು MLA ಅವರ ಒಂದು ಕೆಪಾಸಿಟಿ ಪ್ರಕಾರ ದೇವರು ಅವರಿಗೆ ಅಧಿಕಾರ ಕೊಡ್ತಾರೆ. ಅಧಿಕಾರ ಕೊಡ್ತಾನೆ ಅವನಿಗೆ. 1,000 ವರ್ಷ ಈ ಲೋಕದಲ್ಲಿ ಅವರು ಇರ್ತಾರೆ. ಹೌದು, ಆತ್ಮದಲ್ಲಿ ಇರ್ತಾರೆ. ರಕ್ತ ಮಾಂಸ ಇರುವುದಲ್ಲ, ಆತ್ಮಿಕರಲ್ಲಿ ಇರ್ತಾರೆ. ಹೌದು, 1,000 ವರ್ಷ. ಆದರೆ ರಕ್ತ ಮಾಂಸದಲ್ಲಿ ಇರುವವರು ಕೂಡ ಇಲ್ಲಿ ಇರ್ತಾರೆ. 1,000 ವರ್ಷ ಇಲ್ಲಿ ಲೋಕದ ಜನ ಕೂಡ ಇರ್ತಾರೆ. ಹೌದು. ಆದ್ರೆ ಈ ಗವರ್ಮೆಂಟ್ ಈ ಪರಲೋಕದ ಬಂದವರು ಅವರು ಗವರ್ಮೆಂಟ್ ಆಳುತ್ತಾರೆ. ಗವರ್ಮೆಂಟ್ ಎಂಬುದು ಇರುವುದಿಲ್ಲ, ಇವರು ಆಳುತ್ತಾರೆ. 1 ವರ್ಷ ಇಡೀ ಜಗದ ಸುವಾರ್ತೆ ಸಾರಲ್ಪಡ್ತದೆ. ತುಂಬಾ ಜನ ರಕ್ಷಣೆ ಬರ್ತಾರೆ. ಮತ್ತೆ ಲಾಸ್ಟ್ ಎಂಡ್ ಆಗುವಾಗ 1,000 ವರ್ಷದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ದೇವರು ಸೈತಾನನ್ನು, ಅಂತು ಕ್ರಿಸ್ತನು ಸೈತಾನನ್ನು ಕಟ್ಟಿ ಹಾಕ್ತಾನೆ. ಕಟ್ಟಿ ಹಾಕಿದ ನಿಮಿತ್ತವಾಗಿ 1,000 ವರ್ಷದಲ್ಲಿ ಯಾವ ರೀತಿ ಸೈತಾನ ಅಟ್ಯಾಕ್ ಮಾಡಲಿ ಯಾರಿಗೂ ಬರೋದಿಲ್ಲ. ಪೂರ್ತಿ ಸಮಾಧಾನ ಇರ್ತದೆ. ಇಡೀ ಲೋಕಕ್ಕೆ ಸುವಾರ್ತೆ ಸಾರಲ್ಪಡ್ತದೆ. ಮತ್ತು ಸುವಾರ್ತೆ ಪಡ ನಂತರ ಅವ್ರನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಸ್ವಲ್ಪ ಸಮಯ ಕಟ್ಟಿಯಾದ ಸೈತಾನನ್ನು ಬಿಡುತ್ತಾನೆ. ಆಗ ಅನೇಕರು ಪುನಃ ಸೈತಾನಿಗೆ ಮರಳಾಗ್ತಾರೆ. ಮತ್ತು ಏನಾಗ್ತದೆ, ಬಿಳಿ ಸಿಂಹಾಸನದಲ್ಲಿ ನ್ಯಾಯ ತೀರ್ಪು ಪ್ರಾರಂಭ ಆಗ್ತದೆ. ಅಲ್ಲಿ ಮತ್ತೆ ದೇವರು ಪಾತಾಳವನ್ನು ನರಕ ಹಾಕುತ್ತಾನೆ ಮತ್ತು ನೂತನ ಆಕಾಶ, ನೂತನ ಭೂಮಿ ಇಲ್ಲೇ ಸ್ಟಾರ್ಟ್ ಮಾಡ್ತಾನೆ. ಈಗ ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಹೌದು, ಕಡೆಯವರೆಗೆ. ಹೌದು, ಅಂದ್ರೆ ಆಗುವ ತನಕ ಯಾರು ಕಡೆಯವರೆಗೆ ನಡೆಸ್ತಾನೋ, ಹೌದು, ಅಂದ್ರೆ ದೇವರಿಗೆ ಮೆಚ್ಚಿದ ಕಥೆಯನ್ನು ನಡೆಸ್ತಾರೋ ಅವರಿಗೆ ಆ 1,000 ವರ್ಷದಲ್ಲಿ ಈ ಲೋಕನ ಆಳುವ ಅಧಿಕಾರ ಕೊಡುತ್ತಾನೆ ಎಂಬುದೇ ಅದರ ಅರ್ಥವಾಗಿದೆ. ಅಂದರೆ ಹಾಗಾದರೆ ದೇವರ ಮಕ್ಕಳಿಗೆ ತುಂಬಾ ತಾಳ್ಮೆ ಇರಬೇಕು. ಹೌದು, ತಾಳ್ಮೆ ಬೇಕು ಮತ್ತು ತಗ್ಗುವಿಕೆ ಬೇಕು. ಹೌದು, ತನ್ನನ್ನು ತಗ್ಗಿಸ್ಕೊಳ್ಬೇಕು. ಹೌದು, ತಾಳ್ಮೆ ಬೇಕು. ಪ್ರೀತಿಯಲ್ಲಿ ಎಣೆಬೇಕು. ಹೌದು, ಒಬ್ಬರೊಬ್ಬರು ಸಹಿಸಿಕೊಳ್ಬೇಕು. ಹೌದು,
ಸಹಿಸಿಕೊಳ್ಳಿಕ್ಕೆ ಬೇಕು. ಇದೆಲ್ಲ ಕ್ರಿಸ್ತನ ಫಲ ಬೇಕು ಹೌದು ಇವರಿಗೆ. ಹೌದು. ಹಾಗಾದ್ರೆ ಇವರು ಈ ಫಲ ಬೇಕಾದ್ರೆ ಇವರು ಏನು ಮಾಡಬೇಕು? ಆತನ ಹತ್ರ ಆತನ ವಾಕ್ಯಕ್ಕೆ ಯಾರು ದೇವರ ವಾಕ್ಯ ವಿದ್ಯಾರಾಗಿ ನಡೀತಾರೋ ಹಾಗೆ ದೇವರ ಆತ್ಮ ಫಲಗಳು ತೋರಿ ಬರ್ತವೆ. ವಿದ್ಯಾರಾಗಿ ನಡೆಯಬೇಕು, ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಅವರು ಹೌದು ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡುವಾಗ ಖಂಡಿತ ದೇವರು ಅವರು ಒದಗಿಸ್ತಾನೆ ಆ ಒಂದು ಗುಣ, ತಾಳ್ಲಿಕ್ಕೆ, ತಾಳ್ಮೆ. ಹೌದು ನೋಡಿ, ಕಷ್ಟ ಬರ್ಬೋದು, ಕಷ್ಟ ತನಕ ಕಡೆಯ ತನಕ ತಾಳುವಾಗ ಎಷ್ಟೋ ಕಷ್ಟ ಅವರಿಗೆ ಬರ್ಬೋದು, ರೋಗ ಬರ್ಬೋದು, ಬೇರೆ ಬೇರೆ ಸಂಗತಿ ಬರ್ಬೋದು. ಆದರೆ ಅವರು ತಾಳಿಕೊಳ್ಬೇಕಾಗುತ್ತೆ. ತಾಳ್ಮೆ ಅತಿ ಮುಖ್ಯವಾಗಿದೆ. ಅದು ಮೇನ್ ಕೀ ಆಗಿದೆ. ಒಂದು ಪ್ರಾರ್ಥನೆ ಜಾಸ್ತಿ ಮಾಡಬೇಕು, ವಾಕ್ಯ ಜಾಸ್ತಿ ಧ್ಯಾನ ಮಾಡಬೇಕು, ವಾಕ್ಯಕ್ಕೆ ವಿಧೇಯರಾಗಬೇಕು, ಸಭೆಯಲ್ಲಿ ಅನ್ಯೋನ್ಯತೆ ತಿಳಿಬೇಕು, ಚಂಚಲ ಆಗಬಹುದು. ಈ 4 ಸಂಗತಿಗಳು ಒಬ್ಬ ವಿಶ್ವಾಸಿ ಇರುತ್ತಾರೆ, ಅವನು ಜಯ ಹೊಂದುತ್ತಾನೆ. ಯಾವ ವಿಷಯ 4 ಸಂಗತಿ ಇರುವುದಿಲ್ಲೋ ಅವನು ಚಂಚಲ ಆಗುತ್ತಾನೆ. ಒಂದು, ಅವನ ವೈಯಕ್ತಿಕವಾದ ಪ್ರಾರ್ಥನೆ ಬೇಕು, ವೈಯಕ್ತಿಕ ದೇವರ ವಾಕ್ಯದ ಧ್ಯಾನ ಬೇಕು, ವಿಧೇಯತೆ ಬೇಕು, ಮತ್ತು ಅವನ ತನ್ನ ಸಭೆಯಲ್ಲಿ ನಂಬಿಕಸ್ಥನಾಗಿ ಸಭೆಯ ಐಕ್ಯತೆಯಲ್ಲಿ ಇದ್ದರೆ 4 ಸಂಗತಿ ಇದ್ದರೆ ಅವನೆಂದಿಗೂ ಚಂಚಲ ಆಗುತ್ತಾನೆ. ಕಡೆ ತನಕ ತಾಳಿಕೊಳ್ಳುವುದಕ್ಕೆ ದೇವರು ಆತ್ಮ ಸಹಾಯ ಮಾಡ್ತಾರೆ, ಅವನಿಗೆ ಸಹಾಯ ಮಾಡ್ತಾರೆ. ಅನೇಕರು ಮಾಡ್ತಾರೆ, ವೈಯಕ್ತಿಕ ಪ್ರಾರ್ಥನೆ ಮಾಡುತ್ತಾರೆ, ವಾಕ್ಯ ಕಮ್ಮಿ ಹೋಗುತ್ತೆ. ಹಾಗೆಲ್ಲ ಪ್ರಾರ್ಥನೆ ಮತ್ತು ವಾಕ್ಯ ಸರಿ ಎರಿಬೇಕು. ಒಬ್ಬ ಆಂಧ್ರ ಮುರಿ ಎಂಬ ದೇವರ ಸೇವಕರಿಗೆ ಹೇಳ್ತಾನೆ, ಲಿಟಲ್ ಪ್ರೇಯರ್ ಲಿಟಲ್ ವರ್ಡ್ ಡೆತ್ ಟು ದ ಸ್ಪಿರಿಚುವಲ್ ಲೈಫ್, ಮೋರ್ ಪ್ರೇಯರ್ ಮೋರ್ ವರ್ಡ್ ಆಫ್ ಗಾಡ್ ಹೆಲ್ತಿ ಆ್ಯಂಡ್ ಪವರ್ಫುಲ್ ಲೈಫ್. ಅಂದರೆ ಪ್ರಾರ್ಥನೆ ಜಾಸ್ತಿ ಮಾಡಬೇಕು, ವಾಕ್ಯ ಜಾಸ್ತಿ ಓದಬೇಕು. ಇದು ಸ್ವಲ್ಪ ಪ್ರಾರ್ಥನೆ ಮಾಡೋದು ಅದು ಏನು ಪ್ರಯೋಜನ ಇಲ್ಲ. ಪ್ರಾರ್ಥನೆ ಜಾಸ್ತಿ ಮಾಡಿದಾಗೆ ವಾಕ್ಯ ಜಾಸ್ತಿ ಓದಬೇಕು. 2 ಸಂಗತಿಗಳು ಮಾಡುವಾಗ ವಿಧೇಯತೆ ಬರ್ತದೆ, ವಿಧೇಯತೆ ಬೇಕು. ಸಭೆ ಈ 4 ಸಂಗತಿಗಳು ಅವನು 100% ಕಡೆಯ ತಾಳಿಕೊಳ್ಳುತ್ತಾನೆ, ಜಾಯಿದುತ್ತಾನೆ. ಅವನಿಗೆ ದೇವರು ಏನು ಮಾಡ್ತಾನೆ, ಯೇಸು ತಂದೆಯಿಂದ ಅಧಿಕಾರ ತೆಗೆದುಕೊಂಡು ಅವರಿಗೆ 1000 ವರ್ಷದಲ್ಲಿ ಆಳುವುದಕ್ಕೆ ಅವನು ಅಧಿಕಾರ ಹೊಂದುತ್ತಾನೆ ಎಂದು ಇಲ್ಲಿ ಬರೆಯಲ್ಪಟ್ಟಿದೆ. ಆ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ, 27ನೇ ವಾಕ್ಯ ನೋಡಿ. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಕಬ್ಬಿಣದ ಅಧಿಕಾರದಿಂದ ಯಾರು ಆಳುವನು? ಕ್ರಿಸ್ತನಲ್ಲ, ವಿಶ್ವಾಸಿಗಳು. ಅಂದರೆ ಪರಲೋಕ ಹೋದ ಎಲ್ಲಿ ಜಯ ಹೊಂದಿದ ವಿಶ್ವಾಸ ದೇವರು ಅಧಿಕಾರ ಕೊಡ್ತಾರೆ. ನೋಡಿ ಈಗ ಪ್ರಧಾನಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ. ಹಾಗೆ ಅವರಿಗೆ ಅಂತ ಅಧಿಕಾರದಿಂದ ಅವರು ಇಡೀ ಲೋಕವನ್ನು ಕಂಟ್ರೋಲ್ ಮಾಡುವ ಅಧಿಕಾರ ಆಳುವಂತ ದೇವರು ಕೊಡ್ತಾರೆ, ದೇವರು ಅವರಿಗೆ ಕೊಡುತ್ತಾರೆ. ಅದು ಅರ್ಥವಾಗಿದೆ. ಮಣ್ಣಿನ ಮಡಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗು. ಈ ಲೋಕದ ಜನರ ಅಹಂಕಾರವನ್ನು ಮುರಿದಕ್ಕೆ ಇವನು ದೇವರು ಉಪಯೋಗ ಮಾಡ್ತಾರೆ. ಅಂದರೆ ಗೌರ್ಮೆಂಟ್ ಹಾಗೆ, ಈಗ ಗೌರ್ಮೆಂಟ್ ಹಾಗೆ ದೇವರ ಮಕ್ಕಳಿಗೆ ದೇವರು ಒಂದೊಂದು ರಾಷ್ಟ್ರಪತಿಯಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಇಡುತ್ತಾನೆ. ಅವ್ರು ಮಾಡ್ತಾನೆ, ಈ ಲೋಕ ಜನರನ್ನು ಅವರು ಆಳುತ್ತಾರೆ. ಮಡಕೆ ಮುರಿಯಾಗಿ ಅವರು ಮುರಿದು ಹೋಗ್ತಾರೆ. ಹೌದು. ಪುನಃ ಅಲ್ಲಿ ಬರೆಯಲ್ಪಟ್ಟಿದೆ 28ನೇ ಅಧ್ಯಾಯ, ಇದಲ್ಲದೆ ಉದಯ ನಕ್ಷತ್ರಗಳನ್ನು ಅವರಿಗೆ ಕೊಡುವೇನು. ಅರ್ಥ, ಆ 1000 ವರ್ಷದಲ್ಲಿ ಅವರು ಇಡೀ ಈಗ ಒಂದು ಪ್ರಧಾನಮಂತ್ರಿ ಇಡೀ ಲೋಕಕ್ಕೆ ಫೋಕಸ್ ಆದಿಲ್ವ, ಇಡೀ ಹಾಗೆ ಅವನನ್ನು ದೇವರು ಇಡೀ ಲೋಕಕ್ಕೆ ಒಳ್ಳೆಯುವ ನಕ್ಷತ್ರ ರೂಪದಲ್ಲಿ ಮಾಡ್ತಾನೆ. ಈಗ ನೋಡಿದ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಅವರು ಇಡೀ ಲೋಕದಲ್ಲಿ ಅವರು ಅವರು ಪೊಸಿಷನ್, ಹೌದು, ಹಾಗೆ ಅವರನ್ನು ಉದಯ ನಕ್ಷತ್ರದಾಗಿ ದೇವರು ಮಾಡುತ್ತಾನೆ. ಯಾರಿಗೆ ನೋಡಿ, ಜಯಶಾಲಿ ಯಾವುದರಿಗೆ. ಹಾಗಾಗಿ ನಮಗೆ ದೇವರು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಏನೇನು ಹೌದು ದೇವರ ಮಕ್ಕಳಿಗೆ ಮಾಡಿ. ಅದಕ್ಕೋಸ್ಕರ ಈಗ ದೇವರ ಮಕ್ಕಳು ಏನು ಮಾಡಬೇಕಂದ್ರೆ, ಈಗ ಬರುವ ಕಷ್ಟ ಸಂಕಟಗಳಲ್ಲಿ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು ಮತ್ತು ದೇವರ ಹೆಚ್ಚು ಪ್ರಾರ್ಥನೆ ಮಾಡಬೇಕು, ವಾಕ್ಯ ಹೆಚ್ಚು ಧ್ಯಾನ ಮಾಡಬೇಕು. ಇನ್ನು ವಿಧೇಯತೆಯಲ್ಲಿ ಅಭಿವೃದ್ಧಿ ಮಾಡಬೇಕು. ವಿಧೇಯತೆ ತೃಪ್ತರಾಗಬಾರ್ದು. ದಿನೇ ದಿನೇ ಏನಾಗಬೇಕು, ವಿಧೇಯತೆಯಲ್ಲಿ ಅಭಿವೃದ್ಧಿ ಮಾಡಬೇಕು. ಯಾವುದರಲ್ಲಿ ತೃಪ್ತರಾಗಬಾರ್ದು. ತೃಪ್ತನಾದ ಡೇಂಜರ್. ವಿಶ್ವಾಸಿ ಅವನು ತೃಪ್ತನಾಗಿ ಬಿಟ್ಟರೆ ಅವನು ದೊಡ್ಡ ಡೇಂಜರ್ ನಲ್ಲಿದ್ದಾನೆ. ಎಂದಿಗೂ ಆತ್ಮ ತೃಪ್ತನಾಗಲೇಬಾರ್ದು, ಪ್ರಾರ್ಥನೆ ತೃಪ್ತನಾಗಬಾರ್ದು. ಅವನು ಇನ್ನೂ ಅವನಿಗೆ ಆಸೆ ಬರಬೇಕು. ನಾವು ಅವನಿಗೆ ಆಸಕ್ತಿ ಜಾಸ್ತಿ ಬೆಳೆಯಬೇಕು, ಕ್ರಿಸ್ತನಲ್ಲಿ ಬೆಳೆಯಬೇಕು, ಆಗ ವಾಕ್ಯ ಓದಬೇಕು. ಆಗ ಮಾತ್ರ ಅವನು ಸುರಕ್ಷಿತ ಸೇಫ್ ಮಾರ್ಗ ನಡೀತಾನೆ. ಅದೊಂದು ಅವನ ಒಬ್ಬ ವಿಶ್ವಾಸಿಯ ಹೃದಯದಲ್ಲಿ ರ್ಯಾಪ್ಚರ್ ಆಗುವವನ ಕ್ಯಾರೆಕ್ಟರ್ನಲ್ಲಿ ಇದು ಇರಬೇಕು. ಯಾರು ಈಗ ಯಾವ ವಿಶ್ವಾಸ ರ್ಯಾಪ್ಚರ್ ಆಗ್ತೇವೆ ನಾವು ಗುರುತಿಸಬಹುದು ಅಂದರೆ, ಯಾವ ವಿಶ್ವಾಸಿಯಲ್ಲಿ ಪ್ರಾರ್ಥನೆಗೂ ತವಾಕಿರ್ತದೋ, ಅವನು ಪ್ರಾರ್ಥನೆ ತೃಪ್ತಿ ಪಡೆದಿಲ್ಲೋ, ವಾಕ್ಯದ ತೃಪ್ತಿ ಪಡೆದಿಲ್ಲೋ, ವಿದ್ಯೆದ ತೃಪ್ತಿ ಪಡೆದಿಲ್ಲೋ, ಅವನು ನಿಜವಾಗಿ ರ್ಯಾಪ್ಚರ್ಗೆ ಅವನು ಅಂದರೆ ಅವನ ಒಳಗೆ ಒಂದು ಇರಬೇಕು, ಹೆಚ್ಚೆಚ್ಚು ಪ್ರಾರ್ಥನೆ ಒಂದು ಆಸೆ ಇರಬೇಕು, ಹೆಚ್ಚು ವಾಕ್ಯ ಓದುವ ಆಸೆ ಇರಬೇಕು,
ಮತ್ತು ಆತನ ವಿಧೇಯತ್ವ ಹೆಚ್ಚೆಚ್ಚು ಇನ್ನೂ ನಾನು ವಿಧೇಯನಾಗಬೇಕು, ಇನ್ನು ವಿಧೇಯನಾಗಬೇಕು, ಹಂಬಲ ಇರಬೇಕು, ವಿಧೇಯನಾಗಬೇಕು, ತೃಪ್ತರಾಗಬಾರ್ದು, ಅದು ತೃಪ್ತರಾಗಬಾರ್ದು. ಅವನು ಇನ್ನೂ ಅವನು ಬೆಳೆಯಬೇಕು, ವಾಕ್ಯದಲ್ಲಿ ಬೆಳೆಯಬೇಕು ಎಂದು ಅಂಥವನಿಗೆ ಮಾತ್ರ ದೇವರು ಜಯಶಾಲಿ ಒಂದು ಅವನು ಜಯಶಾಲಿ ಆಗ್ತಾನೆ. ಜಯಶಾಲಿ ಆದವನಿ ಇದು ಅಧಿಕ ಎದುರು ಕೊಡುತ್ತಾನೆ, ಅದು ಉದಯ ನಕ್ಷತ್ರದಂತೆ ಅವನು ಮಾಡುತ್ತಾನೆ, ಕೊಡುತ್ತಾನೆ. ಅದು 1,000 ವರ್ಷ ಲೆಕ್ಕ, 1,000 ವರ್ಷದಲ್ಲಿ ಇಡೀ ಲೋಕವನ್ನು ಈಗ ಮಂತ್ರಿಗಳಿಗೆ ಹಾಗೆ ಅದಕ್ಕಿಂತ ಹೆಚ್ಚಾಗಿ ಪವರ್ ದೇವರು ಕೊಡುತ್ತಾರೆ. ನ್ಯಾಯ ರೀತಿಯಲ್ಲಿ ಆಳುವುದಕ್ಕೆ, ಅನ್ಯ ರೀತಿ ಅಲ್ಲ, ಸಮಾಧಾನದಲ್ಲಿ ಆಳುವುದಕ್ಕೆ. ಅದಕ್ಕೋಸ್ಕರ ಈಗ ಮಾನವನು ಈಗ ಶರೀರದಲ್ಲಿದ್ದಾನೆ. ಹೌದು. ಈಗ ಅವನಿಗೇನು ಸಹಿಸಿಕೊಳ್ಬೇಕು ಅವನು. ಹೌದು. ಈ ಶರೀರದಲ್ಲಿ ಇರುವಾಗ ಶರೀರ ಅಷ್ಟು ಇದು ಬಿಡುವುದಿಲ್ಲ. ಹೌದು. ಜನರಿಗೆ ಹೌದು ಲೋಕ ಅಟ್ರಾಕ್ಷನ್ ಉಂಟು, ಆ ಸಮಸ್ಯೆ ಈ ಸಮಸ್ಯೆ ತಲೆಯಲ್ಲಿ ಎಷ್ಟೋ ವಿಶ್ವಾಸಿಗಳು ಈಗಿನ ಕಾಲ ತಲೆಯಲ್ಲಿ ಇಟ್ಟು ನಡೀತಾ ಇದ್ದಾರೆ. ಏನು ಹೇಳ್ತೀರಿ ನೀವು? ಎಷ್ಟೋ ವಿಶ್ವಾಸಿಗಳು ತನ್ನ ಇದೆಲ್ಲ ತಲೆಯನ್ನು ಇಟ್ಟುಕೊಂಡು ಅವರು ಈ ರೀತಿ ನಡೀತಾ ಇದ್ದಾರೆ. ಯಾಕಂದರೆ ಪ್ರಾರ್ಥನೆ ಅಂದರೆ ದೊಡ್ಡ ಕೆಲಸ. ಈಗ ನೋಡಿ, ವಿಶ್ವಾಸಿಗಳಿಗೆ ಎಲ್ಲ ಮಳೆ ಆಗ್ತಿದೆ, ಪ್ರಾರ್ಥನೆ 1 ಗಂಟೆ ಕೊಡುವುದು ಅನೇಕ ವಿಶ್ವಾಸ ದೊಡ್ಡ ಒಂದು ಹೋರಾಟ. ಅಂದರೆ 1 ಗಂಟೆ ನಿದ್ರೆ ತ್ಯಾಗ ಮಾಡಬೇಕು, 1 ಗಂಟೆ ತನ್ನ ಮೊಬೈಲ್ನೆಲ್ಲ ಒಂದು ಬದಿಗಿಡಬೇಕು, 1 ಗಂಟೆ ತಾನು ಮತ್ತು ನಾನು ದೇವರು ಎಂಬುದೇ ಒಂದು ಸಂಬಂಧ ವೆರಿ ಇಂಪಾರ್ಟೆಂಟ್. ಇದು ಯಾವ ವಿಶ್ವದ 1 ಗಂಟೆ ಫಸ್ಟ್ ಸ್ಟಾರ್ಟ್ ಮಾಡೋ 1 ಗಂಟೆ ತಾನು ಮತ್ತು ತನ್ನ ದೇವರು ಒಬ್ಬನೇ ಕೂತು ಪ್ರೇಯರ್ ಮಾಡಲಿಕ್ಕೆ ಕಲಿಯಬೇಕು. ಕುಟುಂಬ ಪ್ರಾರ್ಥನೆಯಲ್ಲಿ ಅದು ಬೇರೆ, ಅದೆಕ್ಸ್ಟ್ರಾ. ವ್ಯಕ್ತಿಕ ಒಬ್ಬನು ತಾನು ಮತ್ತು ತನ್ನ ದೇವರ ಮುಂದೆ 1 ಗಂಟೆ ಮಿನಿಮಮ್ ನಾನು ಹೇಳಿದ್ದು 1 ಗಂಟೆ ಕೂತ್ಕೊಂಡು ತನ್ನ ದೇವರನ್ನ ಸ್ತುತಿ ಮಾಡ್ತಾನೋ, ಆರಾಧನೆ ಮಾಡ್ತಾನೋ, ಅದು ಅನ್ಯ ಪ್ರಾರ್ಥನೆ ಮಾಡ್ತಾನೋ, ಆ ವಿಶ್ವಾಸಿ ಮಾತ್ರ ಜಯ ಹೊಂದುವಂತೆ ದೇವರ ಆತ್ಮನ ಬಲ ಹೊಂದುತ್ತಾನೆ, ಅವನಿಗೆ ಬಲದಿಂದ ತುಂಬ. ಯಾಕಂದರೆ ಅಪೊಸ್ತಲ ಪೌಲನು ಹೇಳ್ತಾನೆ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ವಾಕ್ಯದಲ್ಲಿ, ಕಡೆ ಮಾತೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕ ಶಕ್ತಿ ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಅಪೊಸ್ತಲ ಪೌಲನು ಹೇಳ್ತಾನೆ, ನಾವು ಬಲಗೊಳ್ಳಬೇಕು. ಒಂದೇ ದಿನ ಆಗುದಿಲ್ಲ, ದಿನಾಲವನು ಆ ಪ್ರಾರ್ಥನೆ 1 ಗಂಟೆ ಪ್ರಾರ್ಥನೆ ಮಾಡಿ 1 ಗಂಟೆ ಅದನ್ನು ವಾಕ್ಯ ಓದಬೇಕು. ಈಗಿನ ಕಾಲದಲ್ಲಿ ದಿವಸಗಳಿಗೆ ಎಲ್ಲದೇ ಟೈಮ್ ಕೊಡ್ತಾರೆ, ಈಜೀ ಬೇಕು. ಪ್ರಾರ್ಥನೆ ವಾಕ್ಯ ಓದಲಿಕ್ಕೆ ಟೈಮ್ ಕೊಡೋದಿಲ್ಲವಾದರೆ ಅವನ ಜಾಗ ಹೊಂದಲಿಕ್ಕೆ ಆಗೋದಿಲ್ಲ. ಇದು ಯಾರು ಒಂದು 2 ಗಂಟೆ ಮಿನಿಮಮ್ 2 ಗಂಟೆ ಆದ ಒಬ್ಬ ವಿಶ್ವಾಸಿ ಪ್ರಾರ್ಥನೆಗೆ ವಾಕ್ಯ ಟೈಮ್ ಕೊಡ್ತಾನೋ 100% ದೇವರ ಆತ್ಮನು ಅವನಿಗೆ ಶಕ್ತಿಯಿಂದ ತುಂಬಿಸ್ತಾನೆ, ಅವನ ಜಯ ವೀರನಾಗ್ಬಿಡ್ತಾನೆ. ಮತ್ತು ಅಪೊಸ್ತಲ ಪೌಲನು ಏನು ಗೊತ್ತುಂಟ, ಎಫೆಸ 6ನೇ 11ನೇ ವಾಕ್ಯದಲ್ಲಿ, ಸೈತನ ತಂತ್ರೋಪಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ದೇವದ ಸರ್ವಾಯುಧ. ಈಗ ಸೈತಾನು ಇಲ್ಲಿ ಇದ್ದಾನೆ, ಕಣ್ಣಿಗೆ ಕಾಣುವುದಿಲ್ಲ, ಮಧ್ಯ ಹಾಕಲಿದ್ದಾನೆ. ಆತನು ಒಬ್ಬ ವಿಶ್ವಾಸಿ ಜಯ ಭರಿತ ಜೀವನ ಜೀವಿಸಬಾರದೆಂಬುದಾಗಿ ಈಗ ಈ ಸುಳ್ಳು ಪ್ರವಾದಿ, ಈಗ ಈಗಿನ ಕಾಲದಲ್ಲಿ ಈ ಸುಳ್ಳು ಪ್ರವಾದಿ ಸಭೆಗೆ ಬರಬೇಕಿಲ್ಲ, ಆಗ ಸಭೆಗೆ ಬರ್ತೀವಿ. ಈಗ ಸುಳ್ಳು ಪ್ರವಾದನೆ ಈ TV ಮಾಧ್ಯಮ ಮುಖಾಂತರದಲ್ಲಿ ಯೂಟ್ಯೂಬ್ನ ಅನೇಕ ಎಲ್ಲ ದೇವರ ಸೇವಕರು ಸುಳ್ಳು ಪ್ರವಾದನೆ ಹೇಳುವುದಿಲ್ಲ, ಅದೇ ವಿವೇಚನೆ ಮಾಡಬೇಕು ವಿಶ್ವಾಸಿಗಳು. ಹೇಗೆ ವಿವೇಚನೆ ಮಾಡುವುದು? ಒಬ್ಬ ವಿಶ್ವಾಸಿ ದಿನಾಲೂ ಪ್ರಾರ್ಥನೆ ಮಾಡಿ 1 ಗಂಟೆ ಅದನ್ನು ಬೈಬಲ್ ಓದುತ್ತಾನೋ ಮತ್ತು ತನ್ನ ಸಭೆಯಲ್ಲಿ ನಂಬಿಕಸ್ಥನಾಗಿ ತನ್ನ ಸಭಾ ಪಾಲಕರ ಬೋಧನೆಯನ್ನು ಸ್ವೀಕಾರ ಮಾಡ್ತಾನೋ, ಅವನು ಈ ಮಾಧ್ಯಮದಲ್ಲಿ ಯೂಟ್ಯೂಬ್ನಲ್ಲಿ ಬರುವಂಥ ಬೋಧನೆಯನ್ನು ಕೇಳಿಕೊಂಡು ಅವನು ವಿವೇಚನೆ ಮಾಡಿ ಸಕ್ತನಾಗ್ತಾನೆ. ಇದು ಸ್ವಸ್ಥ ಬೋಧನೆ, ಈಗ ಈ ಟಿ ಮತ್ತು ಕೆಲವು ಸ್ವಸ್ಥ ಬೋಧನೆ ಬರಬಹುದು, ಸುಲಭ ಬೋಧನೆ ನಮ್ಗೆ ಗೊತ್ತಿಲ್ಲ, ಅದೇ ಯೂಟ್ಯೂಬ್ನಲ್ಲಿ ಅವನು ವಿವೇಚನೆ ಮಾಡಲಿಕ್ಕೆ ಸಕ್ತನಾಗ್ತಾನೆ. ಅಂಥವನು ಏನು ಮಾಡ್ತಾನೆ? ಜಯವೀರನಾಗ್ತಾನೆ. ಅದೇ ಒಬ್ಬ ವಿಶ್ವಾಸಿಯು ವ್ಯಕ್ತಿಕವಾಗಿ ತನ್ನ ದೇವರ ಸಂಬಂಧವನ್ನು ಇಟ್ಟುಕೊಳ್ಳದಲ್ಲೋ, ವ್ಯಕ್ತಿಗೆ ತನ್ನ ಬೈಬಲ್ ಓದುವುದಕ್ಕೆ ಧ್ಯಾನ ಮಾಡಿ ಟೈಮ್ ಕೊಡ, ಅವನು ಏನಾಗ್ತಾನೆ ಮತ್ತು ಸಭೆಯಲ್ಲಿ ತನ್ನ ಬೋಧಕ ಕೊಟ್ಟ ಸರಿಯಾಗಿ ಮೆಸೇಜನ್ನು ಅವನು ಸ್ವೀಕಾರ ಮಾಡಿ ಅವನು ಧ್ಯಾನ ಮಾಡಿದಲ್ಲೋ, ಅವನು ಹೇಳ್ತಾನೆ ಅವನಿಗೆ ಸುಳ್ಳು ಬೋಧನೆ ಯಾವುದು. ಈಗ ನೋಡಿ, ಇಲ್ಲಿ ಏನಾಗ್ತದೆ, ಈ ಸಭೆಯಲ್ಲಿ ಕೆಲವರು ಇದ್ದರು, ಅವ್ರು ಮಾಡಿದ್ರು, ಅವ್ರಿಗೆ ಸುಳ್ಳು ಪ್ರವಾದಿಯ ಬೋಧನೆಯನ್ನು ಈಗ ನಮ್ಗೆ ಸುಳ್ಳು ಪ್ರವಾದಿ ಸಭೆಯಲ್ಲಿ ಬರಬೇಕಿಲ್ಲ. ಈಗ ತುಂಬ ಯೂಟ್ಯೂಬ್ನಲ್ಲಿ ಅನೇಕ ರೀತಿಯಲ್ಲಿ ಮೆಸೇಜ್ಗಳು, ಅಂದರೆ ಎಲ್ಲ ಉಂಟು. ಯಾರು ನಾನು ಹೇಳುದಿಲ್ಲ, ಅಂದರೆ ವಿವೇಚನೆ ಮಾಡಬೇಕು. ಈಗ ವಿವೇಚನೆ ಮಾಡಬೇಕಾದ್ರೆ ಅವ್ರು ಏನಾಗಬೇಕು? ವ್ಯಕ್ತಿಕ ಸಂಬಂಧ ಬೇಕು ಅವರಿಗೆ, ದೇವರ ಹತ್ರ ವ್ಯಕ್ತಿಕ ವಾಕ್ಯ ಧ್ಯಾನ ಮಾಡಬೇಕು. ಮತ್ತು ಏನು ಮಾಡಬೇಕು? ಅವರು ತನ್ನ ಸಭಾಪಾಲಕರು ಒಂದು ಸಭೆಯಲ್ಲಿ ಇದ್ದುಕೊಂಡು ಆ ಸಭಾಪಾಲಕರು ಕೊಡುವಂಥ ಮೆಸೇಜನ್ನು ಅವ್ರು ಕೇಳಿ ಅದರಲ್ಲಿ ಏನಾಗಬೇಕು? ಬೆಳೆಯುವರಾಗಬೇಕು. ಈಗ ಒಂದು ಮಗು ತನ್ನ ತಾಯ ಹಾಲನ್ನು ಕುಡಿದು ಹೇಗೆ ಬೆಳೆಯುತ್ತದೋ ಆ ಮಗು ರೋಗ ಬರ್ತದ ಬೇಗ? ಬರೋದಿಲ್ಲ. ಹಾಗೇನೆ ಆದರೆ ಮಾತ್ರ ಅವನು ಕಡೆಯ ತನಕ ತಾಳ್ಮೆಯಿಂದ ಜಯವೀರನಾಗುತ್ತಾನೆ. ಒಂದು ಫಸ್ಟ್ ನಿಮ್ಗೆ ಕೇಳ್ತೇನೆ, ಈಗಿನ ಕಾಲದಲ್ಲಿ
ಸ್ವಲ್ಪ ತಾಳ್ಮೆ ಕಮ್ಮಿ ಎಂದು ನನಗೆ ಹೌದು ಕಾಣ್ತದೆ. ಹೌದು, ಈಗ ನೋಡುವಾಗ ಪರಿಸರ ತಾಳ್ಮೆ ಕಮ್ಮಿ. ಈಗಿನ ಜನರೇಷನ್ಗೆ ತುಂಬಾ ತಾಳ್ಮೆ. ಹೌದು ಹಳೆಯವರಿಗೆ ನಾವು ಹೇಳುದಿಲ್ಲ, ಈಗಿನ ಜನರೇಷನ್ಗೆ ಸ್ವಲ್ಪ ತಾಳ್ಮೆ ಕಮ್ಮಿ ಎಂದು. ಹೌದು ಹೌದಲ್ಲ? ಹೌದು. ಈಗಿನ ಜನರಿಗೆ ಅರ್ಜೆಂಟ್ ಫಾಸ್ಟ್ ಫುಡ್ ಬೇಕು. ಫಾಸ್ಟ್ ಫುಡ್ ಬೇಕು. ಹೌದು, ಕುಳಿತು ಕಷ್ಟಪಡ್ಲಿಕ್ಕೆ ಬೇಡ, ಫಾಸ್ಟ್ ಫುಡ್ ಬೇಕು. ಅದು ಆಗುದಿಲ್ಲ, ಅಂಥವರು ರೆಪ್ಸರ್ ಆಗುದಿಲ್ಲ. ಅದೇ ದೇವರು ನೋಡಿ, ದೇವರು ಈ ಒಂದು ಸಮಯ ಯಾಕೆ ಕೊಟ್ಟಿದ್ದಾನೆಂದರೆ ದೇವರ ಕೃಪಾಳು. ಈ ಒಂದು ಪರಿಸ್ಥಿತಿಯಲ್ಲಿ ದೇವರ ಮಕ್ಕಳು ತಿಳ್ಕೊಳ್ಳಬೇಕು, ದೇವರು ಇದೆಲ್ಲ ಸಂಗತಿಗಳು ಬರಮಾಡಿ ಲೋಕದಲ್ಲಿ. ಇದನ್ನು ಅವರು ಮಿಸ್ ಮಾಡಿದ್ದಾರೆ ಮತ್ತು 7 ವರ್ಷ ಸಂಕಟಗಳು ಹೋಗಲೇಬೇಕು. ಈಗ ಇದು ಯಾರಿಗೆ ಅಧಿಕಾರ ಸಿಗುತ್ತದೆ? ಈ ಮೊದಲನೇ ಬರೋಣದಲ್ಲಿ ಎತ್ತಲ್ಪಡುವವರಿಗೆ 1,000 ವರ್ಷದಲ್ಲಿ ಆಳುವ ಅಧಿಕಾರ ದೇವರು ಕೊಡುತ್ತಾರೆ. ಅದಕ್ಕೋಸ್ಕರ ಮೊದಲನೇ ಎತ್ತಲ್ಪಡೋಕೆ ಅತಿ ನಂತರ ಸಭೆ ಬರುತ್ತೆ. ಈಗ ನೋಡಿ, ಸಭೆ ಇರುವುದು ಯಾವಾಗೆಂದರೆ ಮೊದಲನೇ ಎತ್ತಲ್ಪಡೋಕೆ ಮಾತ್ರ ಸಭೆಗಳು ಬಿಡ್ತಾರೆ, ಮತ್ತೆ ಸಭೆ ಇಲ್ಲ. ಎತ್ತಲ ಪಡೆಯುವ ನಂತರ ಸಭೆ ಎಂಬುದು ಕೂಡಿ ಬರ್ಲಿಕ್ಕಿಲ್ಲ. ಸಭೆ ಎಂದರೆ 2, 3 ಯೇಸು ಕ್ರಿಸ್ತನಲ್ಲಿ ಕೂಡಿ ಬರುವುದು. ಮತ್ತೆ ಇಲ್ಲ, ಒಂದು 7 ವರ್ಷದಲ್ಲಿ ಇಲ್ಲ, 7 ವರ್ಷದಲ್ಲಿ ಕೂಡಿ ಬರ್ಲಿಕ್ಕಿಲ್ಲ ಇಲ್ಲ. ಆಗ ಒಬ್ಬೊಬ್ಬರೇ, ಆಗ ಬೈಬಲ್ ಸಿಗುವುದಿಲ್ಲ, ಏನಿಲ್ಲ. ಬೈಬಲ್ ಇದ್ದರೂ ಸುಟ್ಟು ಹಾಕ್ತಾರೆ. ಹೊರಗೆ ಭಯ ಉಂಟು, ಒಬ್ಬೊಬ್ಬರೇ ದೇವರ ಆತ್ಮನಿದ್ದಾನೆ, ಸಂಕಟ ಉಂಟು, ದೇವರ ಆತ್ಮ ಉಂಟು. ಹೌದು, ದೇವರ ಆತ್ಮನಿದ್ದಾನೆ. ಈಗ ಸಭೆ ಎತ್ತಲ್ಪಟ್ಟ ನಂತರ ದೇವರ ಆತ್ಮನ ಲೋಕದಲ್ಲಿ ಇದ್ದಾನೆ. ಅದೇ ಅವ್ರು ಒಬ್ಬೊಬ್ಬರೇ ಜಯ ಹೊಂದಬೇಕು. ಸಭೆಯಾಗಿ ಕೂಡಿ ಬರ್ಲಿಕ್ಕಿಲ್ಲ. ಅಷ್ಟು ಜಯವಂತಿಕೆ ಕಷ್ಟ ಆಗ್ತದೆ. ಅಂದ್ರೆ ಈಗ ಹೊರಗೆ ಹೌದು ಹೋರಾಟ ಉಂಟು. ಹೌದು, ಮತ್ತೆ ರಕ್ತ ಸಾಕ್ಷಿಯಾಗಲಿ ಅವ್ರು ರೆಡಿ ಇರಬೇಕು. ಅದಕ್ಕೆ ದೇವರ ಆತ್ಮನು ಮಾತನಾಡ್ತಾರೆ. ಅದಕ್ಕೆ ನೋಡಿ ಆ ಸಭೆಗೆ ನೋಡಿ, ದೇವರು ತುಂಬಾ ಸಮಯ ಕೊಟ್ಟನು. ಆ ಒಂದು ಸ್ತ್ರೀಗೆ ಅವ್ರ ಪಾಪ ಎಲ್ಲರಿಗೂ ತುಂಬಾ ಸಮಯ ಕೊಟ್ಟೇನು. ಅದಕ್ಕೆ ನೋಡಿ, ಇವತ್ತು ದೇವರ ಮಕ್ಕಳು ಮೋಸ ಹೋಗ್ತಾರೆ. ದೇವರ ಕೃಪೆ ಉಂಟು ಹೇಳ್ತಾರೆ. ದೇವರ ಕೃಪೆ ಪಾಪದ ಜೀವನಕ್ಕೆ ಕೊಡಲಿಲ್ಲ. ಅನೇಕರು ಸುಳ್ಳು ಬೋಧಕರು ಏನು ಮಾಡ್ತಾರೆ ಅಂದರೆ, ಕೃಪೆ ಉಂಟು, ಹೇಗೆ ಪಾಪ ಮಾಡಿ ತೊಂದರೆ ಇಲ್ಲ ಎಂಬುದಾಗಿ ಕೃಪೆಯಿಂದ ಹೋಗ್ತಾರೆ. ದೇವರ ಬಗ್ಗೆ ಸ್ಟಡಿ ಮಾಡೋ ಪ್ರಕಾರವಾಗಿ ರೋಮಾಪುರ ಪತ್ರಿಕೆ ಸ್ಟಡಿ ಮಾಡಿದ್ರೆ ದೇವರು ಕೊಟ್ಟ ಕೃಪೆ ಪರಿಶುದ್ಧ ಜೀವನ ಮಾಡೋದಕ್ಕೆ. ಈಗ ಫಸ್ಟ್ ಈಗ ಒಬ್ಬ ವಿಶ್ವಾಸಿ ರಕ್ಷಣೆ ಹೊಂದಿನ ಅವನು ಎಲ್ಲ ಪಾನ್ ಪರಾಕ ಎಲ್ಲ ತಿನ್ಬೋದಾ? ತಿನ್ನಬಾರದು. ಏನಾಗ್ತದೆ ತಿಂದರೆ ಫಸ್ಟ್ ಆಗ್ತದೆ ಅಂದರೆ, ದೇವರ ವಾಕ್ಯತೆ ದೇವರ ಯೇಸು ಅಂಗೀಕಾರ ಮಾಡಿದವರು ಅವರ ಶರೀರ ದೇವರ ಆತ್ಮ ಗರ್ಭಗುಡಿಯಾಗಿದೆ. 1 ಕುರಿತು 3:16 ಇರ್ತದೆ, ನಿಮ್ಮ ಶರೀರವು ಪವಿತ್ರ ಗರ್ಭಗುಡಿ ಆಗಿದ ನಿಮಗೆ ಗೊತ್ತಿಲ್ಲವೋ? ಯಾವನು ತನ್ನ ಶರೀರನ ಹಾಳು ಮಾಡುತ್ತಾನೋ ಅವನು ದೇವರು ಅವನನ್ನು ಶಿಕ್ಷಿಸ್ತಾನೆ. ಪಾನ್ ಪರಾಗ ತಿಂದ ನಿಮಿತ್ತ ಅವನ ಶರೀರಕ್ಕೆ ರೋಗಗಳು ಬರುತ್ತವೆ. ಆ ಪಾನ್ ಪರಾಗ್ನಲ್ಲಿ ವಾರ್ನಿಂಗ್ ಉಂಟು, ಇದು ಡೇಂಜರ್ಸ್ ಫಾರ್ ಹೆಲ್ತ್ ಎಂಬುದಾಗಿ. ಅವನು ಅದು ವಾರ್ನಿಂಗ್ ನೋಡಿ ಅವನು ತಿನ್ನುತ್ತಾನೆ. ಮತ್ತೊಂದು ಸಂಗತಿ, ಈ ವಿಶ್ವಾಸಿಗಳು ವೈನ್ ಕುಡಿಬೋದಾ? ಕುಡಿಯಲೇಬಾರದು. ಬಿಯರ್ ಕುಡಿಬೋದಾ? ಕುಡಿಯಬಾರದು. ನಿಮ್ಮ ಹತ್ರ ಕೇಳುದು, ಕುಡಿಯಬಾರದು. ಅದು ಕೆಲವರು ಹೀಗೆ ಕೂಡ ಆಲೋಚನೆಯಲ್ಲಿ ಇದ್ದಾರೆ. ಇಲ್ಲ, ಕುಡಿಯಬಾರದು. ಏನಾಗ್ತದೆ ಕುಡಿದರೆ? ಅವರು ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ತುಂಬ ವಾಕ್ಯ ಉಂಟು, ಹೊಸ ದೇವರ ವಾಕ್ಯ ಉಂಟು. ಯಾರು ಕುಡಿಯುತ್ತಾರೋ ಪರಲೋಕಕ್ಕೆ ಹೋಗುವುದಿಲ್ಲ. ಅದು ಕುಡಿಯಬಾರದು. ಅವರು ಕುಡಿಯಿದರೆ ಅವರ ಶರೀರಕ್ಕೆ ಅವರು ಹಾಳು ಮಾಡ್ತಾರೆ. ಅವರ ಶರೀರಕ್ಕೆ ಹಾಳಾಗಿ ಯಾರು ತನ್ನ ಶರೀರವನ್ನು ಹಾಳು ಮಾಡ್ತಾರೋ ಈ ಕೆಟ್ಟ ಶರೀರದಿಂದ ದೇವರ ಆತ್ಮನಿಗೆ ಕೋಪ ಬರ್ತದೆ. ದೇವರನ್ನು ಶಿಕ್ಷೆಗೆ ಒಳಪಡಿಸ್ತಾನೆ. ಅದಕ್ಕೆ ನಮ್ಮ ಶರೀರನ ಹಾಳು ಮಾಡುವ ಯಾವ ಕೆಟ್ಟ ಚಟಗಳಿಗೆ ನಮ್ಮ ಶರೀರನ ಒಪ್ಪಿಸಿಕೊಡಬಾರದು. ನಾವೇನು ತಿನ್ನುತ್ತೇವೆ ಊಟ ನಮ್ಮ ಶರೀರಕ್ಕೆ ಅದು ಒಳ್ಳೆಯದಾಗಬೇಕು, ವಿನ ಕೆಟ್ಟದಕ್ಕೆ. ಈಗ ವಿಶ್ವಾಸಿಗಳು ನಾವು ಶರೀರದ ಕೂಡುವುದಿಲ್ಲ, ನಾವು ಮೋಹಿಸ್ತೀವಿ. ಅಂದರೆ ಶರೀರವನ್ನು ನಾವು ಹೀಗೆ ಪಾಪ ಮಾಡೋದು ಕೂಡುವುದಿಲ್ಲ. ಹುಡುಗ ನಾವು ಖಾಲಿ ಒಂದು ಪ್ರೀತಿ ಮಾಡುತ್ತೇವೆ. ಅದು ಅದರ ವಿಷಯದಲ್ಲಿ ಏನು ಹೇಳ್ತೀರಿ? ಅದು ಪರಮಗೀತ ಪುಸ್ತಕದಲ್ಲಿ 3 ಸಲ ಬರೆದಿದೆ. ಉಚಿತ ಕಾಲ ಬರೋದು ಮುಂಚೆ ಪ್ರೀತಿಯನ್ನು ಹುಟ್ಟಿಸಿ ಬೆಳೆಸಬಾರದೆಂದು ಅಡವಿಯ ಹುಳುಗಳ ಮೇಲೆ ಪ್ರಮಾಣ ಮಾಡುತ್ತೇನೆ ಎಂಬುದಾಗಿ ಪರಮಗೀತ ಪುಸ್ತಕ 2ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಅದೇ ವಾಕ್ಯ 2 ಸಾರಿ ರಿಪೀಟ್ ಆಗಿದೆ. ಅದರ್ಥ, ಒಬ್ಬ ಹುಡುಗ ಒಂದು ಹುಡುಗಿ ಪ್ರೀತಿ ಮಾಡುವುದಾದರೆ ಅದು ತಂದೆ ತಾಯಿಗಳ ಮುಖಾಂತರ ಸಭೆ ಪಾಲನೆ ಮುಖಾಂತರ ಅದು ಎಂಗೇಜ್ಮೆಂಟ್ ಆಗಬೇಕು. ಎಂಗೇಜ್ಮೆಂಟ್ ಆದ ನಂತರ ಮಾತ್ರ ಅವರು ಪ್ರೀತಿ ಬೆಳೆಸಬಹುದು. ಆದರೆ ಅವರು ಶರೀರ ಸಂಬಂಧ ಮಾಡಲಿಕ್ಕೆಲ್ಲ ಮತ್ತು ಒಂದು 6 ತಿಂಗಳು 1 ತಿಂಗಳು ಮದುವೆ ಆಗಬೇಕು. ಆದರೆ ಈ ತಂದೆ ತಾಯಿಗಳು ಸಭಾ ಪಾಲಕರ ಜೊತೆಯಲ್ಲಿ ಒಬ್ಬ ಹುಡುಗನಿಗೊಂದು ಹುಡುಗಿಗೆ ಮದುವೆಗೆ ಒಂದು ಮಾತಾಡಿ ಎಂಗೇಜ್ಮೆಂಟ್ ಮಾಡದೆ ಅವರು ಪ್ರೀತಿ ಮಾಡುವುದಾದರೆ ಅದು ಪಾಪವಾಗಿದೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿದೆ. ವಿರುದ್ಧವಾಗಿದೆ. ಯಾಕೆಂದರೆ ಅವರ
ಫುಲ್ ಕಾನ್ಸಂಟ್ರೇಷನ್ ಮನಸ್ಸಿನಲ್ಲಿ ಆಲೋಚನೆಯಲ್ಲಿ ಅದೇ ಇರ್ತದೆ. ಪಾಪ ಮಾಡ್ತಾರೆ. ಮತ್ತು ದೇವರ ಬಗ್ಗೆ ಅಷ್ಟು ಅವರಿಗೆ ಕಾಳಜಿ ಇರುವುದಿಲ್ಲ. ಕಾಳಜಿ ಇರುವುದಿಲ್ಲ. ಮತ್ತೆ ಈಗಿನ ಮಾಡರ್ನ್ ಏನಂತಂದ್ರೆ ಫ್ರೆಂಡ್ಶಿಪ್ ಮಾಡಿಕೊಂಡು ಅವರೆಲ್ಲ ಮೊದಲೇ ಮಾಡಿಕೊಳ್ಳುತ್ತಾರೆ, ಸಂಬಂಧವನ್ನು ಮೊದಲೇ ಮಾಡಿಕೊಳ್ತಾರೆ. ಅದರಲ್ಲಿ ಈಗಿನ ಲೋಕದಲ್ಲಿ ಇಂದಿಗೂ ಅದು ಪಾಪವಾಗಿದೆ. ದೇವರ ವಾಕ್ಯ ಹೇಳ್ತದೆ ಪಾಪವಾಗಿದೆ. ಎಂಗೇಜ್ಮೆಂಟ್ ಪಾಪ ಅಲ್ಲ. ಯಾಕಂದರೆ ನಾವು ನೋಡ್ತೆ ನಮ್ಮ ಯೋಸೇಪನು ಮರಿಯಲೊಟ್ಟಿಗೆ ನಿಶ್ಚಿತಾರ್ಥ ಅದು ನಿಶ್ಚಿತಾರ್ಥ ಮದುವೆ ಅವನು ಒಟ್ಟಿಗೆ ಸೇರಿಲ್ಲ, ಖಾಲಿ ಒಂದು ಎಂಗೇಜ್ಮೆಂಟ್. ಹಾಗೆ ಒಬ್ಬ ತಂದೆ ತಾಯಿಗಳು ಸಭಾಪಾಲಕರಲ್ಲಿ ಒಂದು ಹುಡುಗನಿಗೆ ಅಥವಾ ಹುಡುಗಿಗೆ ಎಂಗೇಜ್ಮೆಂಟ್ ಮಾಡುವ ಆದ ನಂತರ ಅವರೊಂದು ಪ್ರೀತಿ ಅಂದರೆ ಜಸ್ಟ್ ಪ್ರೀತಿ ಬೆಲೆ, ಅವ್ರ ಶಾರೀರಿಕ ಸಂಬಂಧ ಅಲ್ಲ, ಶಾರೀರಿಕ ಸಂಬಂಧ ಆಗೋದು ಯಾವಾಗ ಅವರಿಗೆ ಮದುವೆ ಆದ ನಂತರ ಅವರು ಗಂಡ ಹೆಂಡತಿಯಾಗಿ ಅವರು ಒಟ್ಟಿಗೆ ಅವರು ಸಂಬಂಧ ಮಾಡೋದನ್ನ ಅಷ್ಟು ಪರಿಶುದ್ಧರಾಗಿರ್ತಾರೆ. ಆದರೆ ಈಗಿನ ದಿನಗಳಲ್ಲಿ ಏನಾಗ್ತಾರೆ, ಪಾಪ ಮಾಡ್ತಾರೆ, ದೇವರ ಶಿಕ್ಷೆ ಅವರಿಗೆ ಬರ್ತದೆ, ದೇವರಿಗೆ ಅಸಹ್ಯವಾಗಿದೆ. ಅದಕ್ಕೋಸ್ಕರ ಎಷ್ಟೋ ಜನರು ಈ ವಿಷಯದಲ್ಲಿ ತಿಳುವಳಿಕೆ ಇಲ್ಲದೆ ಪಾಪ ಮಾಡಿ ಕಷ್ಟಕ್ಕೆ ಸಿಕ್ಕಿಬಿಡಿದ್ದಾರೆ. ಹೌದು. ಅದಕ್ಕಾಗಿ ದೇವರಾತ್ಮ ಸಭೆಗೆ ಎಚ್ಚರಿಸ್ತಾನೆ, ಈ ರೀತಿ ಆಗಬಾರದೆಂದು ಎಚ್ಚರಿಸ್ತಾನೆ, ಈ ರೀತಿ ಪಾಪ ಮಾಡಬಾರ್ದೆಂದು ಎಚ್ಚರಿಸ್ತಾನೆ. ನಾವು ಎಚ್ಚರಿಕೆ ಎಲ್ಲಿರಬೇಕು ಮತ್ತು ನಮಗೆ ಜಯಶಾಲಿ ಕಡೆಯ ತನಕ ನಾವು ನಂಬಿಗಸ್ತಿಕೆಯಿಂದ ನಾವು ತಾಳ್ಮೆಯಿಂದ ಇರಬೇಕಾದರೆ, ನಮ್ಮ ಜಯಶಾಲಿ ಹೊಂದಬೇಕಾದರೆ ಖಂಡಿತವಾಗಿ ನಾವು ಕೇಳಿದ ವಾಕ್ಯವನ್ನು ಗಟ್ಟಿಯಾಗಿ ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ಖಂಡಿತವಾಗಿ ದೇವರಾತ್ಮನ ಸಹಾಯ ಕೇಳಿದರೆ ದೇವರಾತ್ಮ ನಮಗೆ ಸಹಾಯ ಮಾಡ್ತಾನೆ. ದೇವರಾತ್ಮ ಎಚ್ಚರಿಸ್ತಾನೆ, ಗದರಿಸಿ ಹೆಚ್ಚಿಸಿ ನಮಗೆ ಆ ಒಂದು ಕ್ರಿಸ್ತನ ಬರವಣಿಗೆಯಲ್ಲಿ ನಮಗೆ ಎತ್ತಲ್ಪಡಲಿಕ್ಕೆ ನಮಗೆ ದೇವರಾತ್ಮ ಸಹಾಯ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲ ವೀಕ್ಷಕರು, ಈಗ ಈ ಕಾರ್ಯಕ್ರಮ ನೋಡಿದ ಎಲ್ಲ ವೀಕ್ಷಕರು ನಾವು ಎಚ್ಚರಿಕೆಯಾಗಿ ಇದ್ದು ಒಂದು ದೇವರ ವಿಷಯದಲ್ಲಿ ಒಂದು ಖಾಲಿ ಮೇಲಿಂದ ಮೇಲೆ ತಗೊಳ್ಳದೆ ನಾವು ಆಳವಾಗಿ ದೇವರನ್ನು ಹೃದಯದಲ್ಲಿ ಇಟ್ಟು ಹೃದಯದ ಮಧ್ಯದಲ್ಲಿ ಇಟ್ಟು ದೇವರನ್ನು ನಾವು ನಡೆಯಬೇಕಂತ ದೇವರು ಬಯಸ್ತಾ ಇದ್ದಾನೆ. ಪ್ರಿಯರೇ, ನೀವು ಈ ವಾಕ್ಯವನ್ನು ಕೇಳಿದಿರಿ. ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಇನ್ನೊಂದು ಸಂಚಿಕೆ ಬರುವ ತನಕ ನಿಮಗೆ ಇನ್ನೂ ಕೂಡ ಇದರ ವಿಷಯದಲ್ಲಿ ನಾವು ತಿಳಿಯಪಡಿಸ್ತೇವೆ. ಇನ್ನೊಂದು ಸಂಚಿಕೆ ಬರುವ ತನಕ ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇರಿ, ಆಶೀರ್ವಾದ ಟಿವಿ ಮುಖಾಂತರ ನೀವು ನೋಡ್ತಾ ಇರಿ. ದೇವರು ನಿಮಗೆ ಒಳ್ಳೆಯದು ಮಾಡಲಿ. ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದವರಿಗೆ ಸ್ತೋತ್ರ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡ ತಂದೆ ಸ್ತೋತ್ರ. ಅಬ್ರಾಹ್ಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರವ. ನಿನ್ನ ಮಕ್ಕಳ ಮೇಲೆ ಕರುಣೆ ತೋರಿಸು, ದಯೆ ತೋರಿಸು ಕರ್ತನೇ. ನಿನ್ನ ಸತ್ಯ ವಾಕ್ಯವನ್ನು ಈ ಸಮಯದಲ್ಲಿ ಕೇಳಿದರೆ ಸ್ವಾಮಿ, ಖಂಡಿತ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೀಲಿಕ್ಕೆ ಇವರಿಗೆ ನೀನು ಸಹಾಯ ಮಾಡಬೇಕಂತ ನಾನು ನಿನ್ನ ಸಹಾಯ ನಿನ್ನ ಆತ್ಮದಿಂದ ತುಂಬಿಸು ಕರ್ತನೇ. ಇವರಿಗೆ ತಂದೆಯನಿಗೆ ಸ್ತೋತ್ರ. ಸತ್ಯವೇದ ಓದಲಿಕ್ಕೆ ಪ್ರೇರಣೆ ಕೊಡು ಕರ್ತನೇ, ಪ್ರಾರ್ಥನೆ ಮಾಡಲಿಕ್ಕೆ ಪ್ರೇರಣೆ ಕೊಡು ಕರ್ತನೇ, ತಾಳ್ಮೆಯಿಂದ ಇಲ್ಲಿ ಪ್ರೇರಣೆ ಕೊಡು. ಸೇವಕರ ಮಾತನ್ನು ಕರ್ತನೇ ಕೇಳಿ ಅದರ ಬಗ್ಗೆ ನಡೀಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಕರ್ತನೇ. ಯಾವ ವಿಷಯದಲ್ಲಿ ಚಂಚಲ ಆಗದೆ ನೀನು ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ. ನಿನ್ನ ಬಲದಿಂದ ತುಂಬಿಸು ಕರ್ತನೇ. ಅಪ್ಪ, ನೀನು ಇವರಿಗೆ ಬಾಗಿಲು ತೆರೆದರೆ ಯಾರು ಬಂದ್ ಮಾಡಲಿಕ್ಕೆ ಆಗುವುದಿಲ್ಲ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ಅದರಿಂದ ತುಂಬಿಸುವವರಿಗೆ ಕರ್ತನೇ ಎಚ್ಚರಿಸು, ಗದರಿಸತಕ್ಕೆ ಸ್ತೋತ್ರ ಕರ್ತನೇ. ದೇವಾ, ನಿನ್ನ ಶಾಂತಿ ಸಮಾಧಾನ ಇಳಿದು ಬರಲಿಕ್ಕೆ ಕರ್ತನೇ, ಎಲ್ಲ ಭಯದಿಂದ ಇವರಿಗೆ ಬಿಡುಗಡೆ ಆಗಬೇಕಂತ ನಾನು ಪ್ರಾರ್ಥನೆ. ಈ ಸಮಯದಲ್ಲಿ ಕರ್ತನೇ ನೀನು ನಡೆಸಬೇಕಂತ ನಾನು ಪ್ರಾರ್ಥನೆ. ಸ್ವಾಮಿ, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ. ಉತ್ತರ ಕೊಟ್ಟು ಎಲ್ಲ ಘನ ಮಾನ ಸಲ್ಲಿಸ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಂದೆ. ಆಮೇನ್. ನಿಮಗೆ ದೇವರು ಒಳ್ಳೆಯದು ಮಾಡಲಿ. ನಮ್ಮ ಮಧ್ಯದಲ್ಲಿ ಪೀಟರ್ ಕೊಡಸ್ ಬಂದು ಹೆಚ್ಚಿನ ನಿಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಅವ್ರಿಗೆ ಕೂಡ ದೇವರು ಒಳ್ಳೆಯದು ಮಾಡಲಿ. ಆಮೇನ್.